ಮಾನವ ಜೀವನದ ಅತ್ಯಂತ ದೊಡ್ಡ ರಹಸ್ಯ ಯಾವುದು ಎಂದರೆ ಅದು ಮರಣ. ಜನನವಾದ ಪ್ರತಿಯೊಬ್ಬರೂ ಒಂದು ದಿನ ಈ ಲೋಕವನ್ನು ತೊರೆಯಲೇಬೇಕು. ಆದರೆ ಮನುಷ್ಯನ ಮನಸ್ಸಿನಲ್ಲಿ ಸದಾ ಉದಯಿಸುವ ಪ್ರಶ್ನೆ ಏನೆಂದರೆ, ಸಾಯುವ ಮೊದಲು ವ್ಯಕ್ತಿಗೆ ತನ್ನ ಮರಣದ ಅನುಭವ ಆಗುತ್ತದೆಯೇ? ಅವನು ತಾನು ಈ ಲೋಕವನ್ನು ಬಿಡುತ್ತಿದ್ದೇನೆ ಎಂದು ಅರಿತುಕೊಳ್ಳುತ್ತಾನೆಯೇ? ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಒಂದಾದ ಗರುಡ ಪುರಾಣ ಈ ವಿಷಯದ ಬಗ್ಗೆ ಅತ್ಯಂತ ಗಂಭೀರವಾದ ವಿವರಣೆ ನೀಡುತ್ತದೆ. ಇದು ಕ್ರಮೇಣ ಆತ್ಮವು ದೇಹವನ್ನು ತೊರೆಯುವ ವಿವಿಧ ಹಂತಗಳ ಸಂಗ್ರಹ ಎಂದು ಆಧ್ಯಾತ್ಮಿಕ ಗ್ರಂಥಗಳು ಹೇಳುತ್ತವೆ. ಸಾವಿಗೆ ಹತ್ತಿರವಾದ ವ್ಯಕ್ತಿಗೆ ಯಾವ ರೀತಿಯ ಸೂಚನೆಗಳು ಕಾಣಿಸುತ್ತವೆ ಎಂಬುದನ್ನು ಗರುಡ ಪುರಾಣವು ವಿವರಿಸಿದೆ. ಗರುಡ ಪುರಾಣವನ್ನು ಶ್ರೀ ಮಹಾವಿಷ್ಣು ದೇವರು ತನ್ನ ವಾಹನವಾದ ಗರುಡನಿಗೆ ಉಪದೇಶಿಸಿದರೆಂದು ಹೇಳಲಾಗುತ್ತದೆ. ಈ ಪುರಾಣದಲ್ಲಿ ಮರಣ, ಆತ್ಮ, ಯಮಲೋಕ, ಪುನರ್ಜನ್ಮ ಮತ್ತು ಪಾಪ ಪುಣ್ಯಗಳ ಬಗ್ಗೆ ವಿಶದವಾಗಿ ವಿವರಿಸಲಾಗಿದೆ. ಮನುಷ್ಯನು ಸಾಯುವ ಕ್ಷಣದಲ್ಲಿ ಏನು ಅನುಭವಿಸುತ್ತಾನೆ ಎಂಬುದರ ಕುರಿತು ಇದರಲ್ಲಿ ವಿಶೇಷವಾಗಿ ಹೇಳಲಾಗಿದೆ. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸಾಯಲೇಬೇಕು ಎಂದು ಭಗವದ್ಗೀತೆಯಲ್ಲಿ ಈಗಾಗಲೇ ಹೇಳಲಾಗಿದೆ. ಸಾವು ದೇಹದ ಒಂದು ಸಹಜ ಪ್ರಕ್ರಿಯೆ. ಅಪಘಾತಗಳು, ಹಠಾತ್ ಅವಘಡಗಳನ್ನು ಹೊರತುಪಡಿಸಿ ಸಹಜವಾಗಿ ಸಾವಿಗೆ ಹತ್ತಿರವಾದ ವ್ಯಕ್ತಿಗೆ ಆ ಕೊನೆಯ ಕ್ಷಣಗಳಲ್ಲಿ ಯಾವ ರೀತಿಯ ಅನುಭವವಾಗುತ್ತದೆ? ತಾನು ಸಾಯುತ್ತಿದ್ದೇನೆ ಎಂಬುದು ಅವರಿಗೆ ತಿಳಿಯುವುದೇ ಇಲ್ಲವೇ ಎಂಬಂತಹ ಅನೇಕ ಸಂದೇಹಗಳಿರುತ್ತವೆ. ಗರುಡ ಪುರಾಣದ ಪ್ರಕಾರ ಸಾಯುತ್ತಿರುವ ವ್ಯಕ್ತಿಗೆ ಸಾವು ಸಮೀಪಿಸುತ್ತಿದೆ ಎಂಬುದು ಸಹಜವಾಗಿಯೇ ಅರ್ಥವಾಗುವ ಸಾಧ್ಯತೆ ಇರುತ್ತದೆ. ಸಾವಿಗೆ ಸ್ವಲ್ಪ ಸಮಯದ ಮೊದಲು ತನಗೆ ಏನೋ ಆಗುತ್ತಿದೆ ಎಂಬ ಭಾವನೆ ಬರುತ್ತದೆ ಎಂದು ಪುರಾಣ ವಿವರಿಸುತ್ತದೆ. ಆಧುನಿಕ ವೈದ್ಯಕೀಯ ವಿಜ್ಞಾನದ ಪ್ರಕಾರ ಕೆಲವು ಸಂಶೋಧನೆಗಳಲ್ಲಿಯೂ ಇದೇ ರೀತಿಯ ವಿಷಯಗಳು ಬಹಿರಂಗಗೊಂಡಿವೆ. ಗರುಡ ಪುರಾಣದ ಪ್ರಕಾರ ಸಾವು ಸಮೀಪಿಸಿದಾಗ ಮೊದಲು ಪಂಚೇಂದ್ರಿಯಗಳು ಒಂದೊಂದಾಗಿ ದುರ್ಬಲಗೊಳ್ಳುತ್ತವೆ. ಮೊದಲು ಮಾತು ಕಡಿಮೆಯಾಗುತ್ತದೆ. ವ್ಯಕ್ತಿ ಏನನ್ನಾದರೂ ಹೇಳಲು ಬಯಸಿದರೂ ನಾಲಿಗೆ ಸಹಕರಿಸುವುದಿಲ್ಲ. ನಂತರ ದೃಷ್ಟಿ ಮಂದವಾಗುತ್ತದೆ. ಎದುರಿಗಿರುವವರನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಕೈ ಕಾಲುಗಳು ತಣ್ಣಗಾಗಿ ದೇಹವು ಅತ್ಯಂತ ದುರ್ಬಲವಾಗುತ್ತದೆ. ಆದರೆ ಶ್ರವಣ ಶಕ್ತಿ ಸ್ವಲ್ಪ ಮಟ್ಟಿಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಗರುಡ ಪುರಾಣ ವಿವರಿಸುತ್ತದೆ. ಅದಕ್ಕಾಗಿಯೇ ಸಾಯುತ್ತಿರುವ ವ್ಯಕ್ತಿಯ ಬಳಿ ಒಳ್ಳೆಯ ಮಾತುಗಳನ್ನಾಡಬೇಕೆಂದು ಹಿರಿಯರು ಹೇಳುತ್ತಾರೆ. ಕೊನೆಯ ಕ್ಷಣದಲ್ಲಿ ವ್ಯಕ್ತಿಯ ಕಣ್ಣ ಮುಂದೆ ಅವರ ಇಡೀ ಜೀವನವು ಒಂದು ಚಲನಚಿತ್ರದಂತೆ ಕಾಣಿಸಿಕೊಳ್ಳುತ್ತದೆ ಮತ್ತು ಅವರು ಮಾಡಿದ ಕಾರ್ಯಗಳನ್ನು ನೆನಪಿಸಿಕೊಂಡು ಭಯ ಅಥವಾ ಶಾಂತಿ ಉಂಟಾಗುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ. ಆಧುನಿಕ ವೈದ್ಯಕೀಯ ವಿಜ್ಞಾನದ ಪ್ರಕಾರ ಸಾವಿನ ಪ್ರಕ್ರಿಯೆಯ ಬಗ್ಗೆ ಈಗಾಗಲೇ ಅನೇಕ ಸಂಶೋಧನೆಗಳು ನಡೆದಿವೆ. ಆ ಸಂಶೋಧನೆಗಳಲ್ಲಿ ಆಸಕ್ತಿದಾಯಕ ವಿಷಯಗಳು ಬಹಿರಂಗಗೊಂಡಿವೆ. ವೈದ್ಯರ ಪ್ರಕಾರ ಹೃದಯ ಬಡಿತ ನಿಂತ ನಂತರವೂ ಮೆದುಳು ಕೆಲವು ನಿಮಿಷಗಳ ಕಾಲ ಕಾರ್ಯನಿರ್ವಹಿಸುತ್ತಲೇ ಇರುತ್ತದೆ. ಆ ಸಮಯದಲ್ಲಿ ಮೆದುಳಿನಲ್ಲಿ ವಿದ್ಯುತ್ ತರಂಗಗಳು ವೇಗವಾಗಿ ಚಲಿಸುವ ಸಾಧ್ಯತೆಯಿದೆ ಎಂದು ಸಂಶೋಧನೆಗಳು ಹೇಳುತ್ತವೆ. ಆ ಸಮಯದಲ್ಲಿ ಕೆಲವರಿಗೆ ಬೆಳಕು ಕಾಣುವುದು, ತಮ್ಮ ದೇಹವನ್ನು ಹೊರಗಿನಿಂದ ನೋಡಿದಂತೆ ಭಾಸವಾಗುವುದು, ಸುತ್ತಮುತ್ತಲಿನವರ ಮಾತುಗಳು ಕೇಳಿಸುವುದು ಮುಂತಾದ ಅನುಭವಗಳಾಗುತ್ತವೆ. ಇವೆಲ್ಲವೂ ಎಲ್ಲರಿಗೂ ಒಂದೇ ರೀತಿ ಆಗಬೇಕೆಂದೇನಿಲ್ಲ. ಸಾವಿನ ಬಗ್ಗೆ ಆಧ್ಯಾತ್ಮಿಕ ಗ್ರಂಥಗಳು ಮತ್ತು ವಿಜ್ಞಾನ ಹೇಳುವ ವಿಷಯಗಳು ಸ್ವಲ್ಪ ಮಟ್ಟಿಗೆ ಒಂದಕ್ಕೊಂದು ಹತ್ತಿರವಾಗಿವೆ. ಆದರೆ ಸಂಪೂರ್ಣ ಮಾಹಿತಿ ಇನ್ನೂ ಎಲ್ಲಿಯೂ ಲಭ್ಯವಿಲ್ಲ. ಗರುಡ ಪುರಾಣವು ಇದನ್ನು ಆತ್ಮದ ಪ್ರಯಾಣ ಎಂದು ಹೇಳಿದರೆ, ವೈದ್ಯಕೀಯ ವಿಜ್ಞಾನವು ದೇಹದ ವ್ಯವಸ್ಥೆಗಳು ಕ್ರಮೇಣ ನಿಲ್ಲುವುದರಿಂದ ಉಂಟಾಗುವ ಪ್ರಕ್ರಿಯೆ ಎಂದು ವಿವರಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಮರಣವು ಆಕಸ್ಮಿಕವಾಗಿ ಬರುವುದಿಲ್ಲ. ಅದರ ಮುನ್ನ ಕೆಲವು ಸೂಚನೆಗಳು ಕಾಣಿಸುತ್ತವೆ. ಕೆಲವರಿಗೆ ಅವು ಸ್ಪಷ್ಟವಾಗಿರಬಹುದು, ಕೆಲವರಿಗೆ ತಿಳಿಯದೇ ಹೋಗಬಹುದು. ಮರಣ ಸಮೀಪಿಸುತ್ತಿದ್ದಂತೆ ವ್ಯಕ್ತಿಯ ದೇಹದಲ್ಲಿ ನಿಧಾನವಾಗಿ ಶಕ್ತಿ ಕಡಿಮೆಯಾಗಲು ಆರಂಭವಾಗುತ್ತದೆ. ಕಣ್ಣುಗಳ ಹೊಳಪು ಕಡಿಮೆಯಾಗುತ್ತದೆ. ಮನಸ್ಸು ಗಾಬರಿಯಾಗುತ್ತದೆ. ಕೆಲವರಿಗೆ ಅಜ್ಞಾತ ಭಯ ಕಾಣಿಸುತ್ತದೆ. ಅವರ ಮಾತುಗಳಲ್ಲಿ ವಿಚಿತ್ರತೆ ಬರುತ್ತದೆ. ಬಹಳ ಬಾರಿ ವಯೋವೃದ್ಧರು ಅಥವಾ ಗಂಭೀರ ರೋಗಿಗಳು ತಮ್ಮ ಕುಟುಂಬದವರನ್ನು ನೋಡುತ್ತಾ ಏನೋ ಹೇಳಲು ಪ್ರಯತ್ನಿಸುತ್ತಾರೆ. ಕೆಲವರು ನಾನು ಹೋಗುವ ಸಮಯ ಬಂದಿದೆ ಎಂಬಂತೆ ಮಾತಾಡುತ್ತಾರೆ. ಆದರೆ ಸಾಯುವ ಮೊದಲು ವ್ಯಕ್ತಿಗೆ ತಾನು ಹೋಗುತ್ತಿದ್ದೇನೆ ಎಂಬ ಭಾವನೆ ಇರುತ್ತದೆ ಎಂದು ಅನೇಕ ನಂಬಿಕೆಗಳು ಹೇಳುತ್ತವೆ. ಗರುಡ ಪುರಾಣದ ಪ್ರಕಾರ ಮನುಷ್ಯನ ಆತ್ಮ ಅಮರ. ಸಾಯುವುದು ದೇಹ ಮಾತ್ರ, ಆದರೆ ಆತ್ಮ ದೇಹವನ್ನು ಬಿಡುವ ಕ್ಷಣದಲ್ಲಿ ಒಂದು ವಿಚಿತ್ರ ಅನುಭವವನ್ನು ಹೊಂದುತ್ತದೆ. ಮರಣದ ಕ್ಷಣ ಹತ್ತಿರ ಬಂದಾಗ ಆತ್ಮಕ್ಕೆ ದೇಹದ ಮೇಲೆ ಹಿಡಿತ ಕಡಿಮೆಯಾಗುತ್ತದೆ.
ಕೈ ಕಾಲುಗಳು ಶಕ್ತಿಹೀನವಾಗುತ್ತವೆ. ಉಸಿರಾಟ ನಿಧಾನವಾಗುತ್ತದೆ. ಮನಸ್ಸು ಹಿಂದಿನ ನೆನಪುಗಳನ್ನು ನೆನೆಸಿಕೊಳ್ಳಲು ಆರಂಭಿಸುತ್ತದೆ. ಪುರಾಣದಲ್ಲಿ ಹೇಳುವಂತೆ ಆ ಸಮಯದಲ್ಲಿ ವ್ಯಕ್ತಿಯ ಜೀವನದ ಪ್ರಮುಖ ಘಟನೆಗಳು ಅವನ ಮನಸ್ಸಿನಲ್ಲಿ ಕ್ಷಣಾರ್ಧದಲ್ಲಿ ಕಾಣಿಸಿಕೊಳ್ಳುತ್ತವೆ. ಅವನು ಮಾಡಿದ ಪುಣ್ಯ, ಪಾಪ, ಒಳ್ಳೆಯ ಕೆಲಸಗಳು ಮತ್ತು ಕೆಟ್ಟ ಕಾರ್ಯಗಳು ಅವನಿಗೆ ನೆನಪಾಗುತ್ತವೆ. ಅದರ ಕಾರಣವೇ ಹಲವರು ಸಾಯುವ ಮೊದಲು ಹಠಾತ್ ಮೌನವಾಗುವುದು ಅಥವಾ ಅತಿಯಾದ ಬಯಕೆ ಒಳಗಾಗುವುದು. ಗರುಡ ಪುರಾಣದಲ್ಲಿ ಅತ್ಯಂತ ಪ್ರಸಿದ್ಧವಾದ ವಿಷಯವೆಂದರೆ ಯಮದೂತರು ಪಾಪಗಳನ್ನು ಮಾಡಿದ ವ್ಯಕ್ತಿಯ ಮರಣದ ಸಮಯದಲ್ಲಿ ಯಮದೂತರು ಕಾಣಿಸುತ್ತಾರೆ ಎಂದು ಹೇಳಲಾಗಿದೆ. ಅವರು ಭಯಾನಕ ರೂಪದಲ್ಲಿರುತ್ತಾರೆ ಎಂದು ಪುರಾಣ ವರ್ಣಿಸುತ್ತದೆ. ಅವರನ್ನು ಕಂಡಾಗ ಆತ್ಮ ಭಯದಿಂದ ನಡುಗುತ್ತದೆ. ಆದರೆ ಸತ್ಕರ್ಮ ಮಾಡಿದವರಿಗೆ ಭಯವಾಗುವುದಿಲ್ಲ, ಅವರಿಗೆ ದೇವದೂತರಂತಹ ಶಾಂತಶಕ್ತಿಗಳು ಕಾಣಿಸುತ್ತವೆ ಎಂದು ಹೇಳಲಾಗಿದೆ. ಅದಕ್ಕಾಗಿಯೇ ಕೆಲವು ಜನರು ಮರಣದ ಮುನ್ನ ವಿಚಿತ್ರ ವ್ಯಕ್ತಿಗಳನ್ನು ನೋಡುತ್ತಿರುವಂತೆ ಮಾತನಾಡುತ್ತಾರೆ. ಕುಟುಂಬದವರು ಯಾರೂ ಕಾಣದಿದ್ದರೂ ಸಾಯುವ ವ್ಯಕ್ತಿ ಯಾರೋ ಬಂದಿದ್ದಾರೆ ಎಂದು ಹೇಳಬಹುದು. ಇದನ್ನು ಗರುಡ ಪುರಾಣ ಯಮದೂತರ ಉಪಸ್ಥಿತಿಯ ಸೂಚನೆ ಎಂದು ವಿವರಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಆತ್ಮ ದೇಹವನ್ನು ಸಂಪೂರ್ಣವಾಗಿ ಬಿಡುವ ಕ್ಷಣವೇ ನಿಜವಾದ ಮರಣ. ಆ ಸಮಯದಲ್ಲಿ ದೇಹದ 5 ಮೂಲಭೂತ ತತ್ವಗಳು ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ತಮ್ಮ ಮೂಲ ಸ್ವರೂಪಕ್ಕೆ ಮರಳುತ್ತವೆ. ಮೊದಲು ಮಾತಿನ ಶಕ್ತಿ ಕಡಿಮೆಯಾಗುತ್ತದೆ. ನಂತರ ಕಣ್ಣುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ, ಕಿವಿಗಳು ಕೇಳುವುದನ್ನು ನಿಲ್ಲಿಸುತ್ತವೆ. ಕೊನೆಯಲ್ಲಿ ಉಸಿರು ನಿಂತು ಹೋಗುತ್ತದೆ. ಆ ಕ್ಷಣದಲ್ಲಿ ಆತ್ಮ ದೇಹದಿಂದ ಹೊರಬರುತ್ತದೆ ಎಂದು ಪುರಾಣ ಹೇಳುತ್ತದೆ. ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮ ತಕ್ಷಣವೇ ಮತ್ತೊಂದು ಜನ್ಮ ಪಡೆಯುವುದಿಲ್ಲ. ಮೊದಲು ಅದು ತನ್ನ ಕರ್ಮಗಳ ಲೆಕ್ಕವನ್ನು ಎದುರಿಸಬೇಕು. ಯಮಧರ್ಮರಾಜನ ಮುಂದೆ ಆತ್ಮವನ್ನು ಕರೆದುಕೊಂಡು ಹೋಗಲಾಗುತ್ತದೆ. ಅಲ್ಲಿ ವ್ಯಕ್ತಿಯ ಜೀವನದ ಪ್ರತಿಯೊಂದು ಕಾರ್ಯದ ಲೆಕ್ಕ ಇರುತ್ತದೆ. ಒಳ್ಳೆಯ ಕಾರ್ಯಗಳನ್ನು ಮಾಡಿದವರು ಉತ್ತಮ ಲೋಕಗಳನ್ನು ಪಡೆಯುತ್ತಾರೆ. ಕೆಟ್ಟ ಕಾರ್ಯಗಳನ್ನು ಮಾಡಿದವರು ನರಕದ ಯಾತನೆ ಅನುಭವಿಸುತ್ತಾರೆ ಎಂದು ಪುರಾಣ ವಿವರಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಮರಣದ ಸಮಯದಲ್ಲಿ ಆತ್ಮಕ್ಕೆ ದೇಹವನ್ನು ಬಿಡುವ ನೋವು ಉಂಟಾಗಬಹುದು. ವಿಶೇಷವಾಗಿ ಲೋಕಾಸಕ್ತಿ ಹೆಚ್ಚು ಇರುವವರಿಗೆ ಇದು ಕಷ್ಟಕರವಾಗುತ್ತದೆ. ಧನ, ಮನೆ, ಕುಟುಂಬ ಸಂಬಂಧಗಳು ಇವೆಲ್ಲವನ್ನೂ ಬಿಟ್ಟು ಹೋಗಬೇಕಾಗುತ್ತದೆ ಎಂಬ ಭಾವನೆ ಆತ್ಮವನ್ನು ಕಳವಳಗೊಳಿಸುತ್ತದೆ. ಅದಕ್ಕಾಗಿಯೇ ಕೆಲವರು ಕೊನೆಯ ಕ್ಷಣದಲ್ಲಿ ಅಳುತ್ತಾರೆ ಅಥವಾ ಭಯಪಡುತ್ತಾರೆ. ಆದರೆ ಭಗವಂತನ ಭಕ್ತರು ಮತ್ತು ಧಾರ್ಮಿಕ ಜೀವನ ನಡೆಸಿದವರು ಶಾಂತಿಯಿಂದ ಮರಣ ಹೊಂದುತ್ತಾರೆ ಎಂದು ಹೇಳಲಾಗಿದೆ. ಆಧುನಿಕ ವಿಜ್ಞಾನವು ಕೆಲವು ಆಸಕ್ತಿದಾಯಕ ವಿಚಾರಗಳನ್ನು ಹೇಳುತ್ತದೆ. ಹೃದಯ ನಿಲ್ಲುವ ಮೊದಲು ಮತ್ತು ಮೆದುಳು ಕಾರ್ಯನಿರ್ವಹಣೆಯನ್ನು ಕಡಿಮೆ ಮಾಡುವ ಸಮಯದಲ್ಲಿ ಕೆಲವರಿಗೆ ವಿಚಿತ್ರ ಅನುಭವಗಳು ಆಗುತ್ತವೆ ಎಂದು ವೈದ್ಯಕೀಯ ಅಧ್ಯಯನಗಳು ಸೂಚಿಸುತ್ತವೆ. ಕೆಲವರು ತಮ್ಮ ಜೀವನದ ಘಟನೆಗಳನ್ನು ಕ್ಷಣಾರ್ಧದಲ್ಲಿ ನೆನಪಿಸಿಕೊಂಡ ಅನುಭವವನ್ನು ಹೇಳುತ್ತಾರೆ. ಕೆಲವರು ದೇಹದಿಂದ ಬೇರ್ಪಟ್ಟಂತೆ ಅನುಭವವಾಗುತ್ತದೆ ಎಂದು ಹೇಳಿದ್ದಾರೆ. ಇವು ಗರುಡ ಪುರಾಣದ ಕೆಲವು ವಿವರಣೆಗಳಿಗೆ ಹೋಲಿಕೆಯಾಗುತ್ತವೆ ಎಂದು ಹಲವರು ನಂಬುತ್ತಾರೆ. ಮರಣವನ್ನು ನೆನಪಿಸಿಕೊಂಡವರು ಜೀವನದ ನಿಜವಾದ ಮೌಲ್ಯವನ್ನು ಅರಿಯುತ್ತಾರೆ. ಗರುಡ ಪುರಾಣ ಹೇಳುವ ಸಂದೇಶವೇನೆಂದರೆ, ಮರಣ ಅನಿವಾರ್ಯ, ಆದ್ದರಿಂದ ಜೀವನವನ್ನು ಅರ್ಥಪೂರ್ಣವಾಗಿ ಬದುಕುವುದನ ಅಹಂಕಾರ, ಕೋಪ, ದ್ವೇಷ ಇವೆಲ್ಲವೂ ಕೊನೆಗೆ ಇಲ್ಲೇ ಉಳಿಯುತ್ತವೆ. ನಮ್ಮ ಜೊತೆ ಹೋಗುವುದು ಕೇವಲ ನಮ್ಮ ಕರ್ಮ ಮಾತ್ರ. ಹಾಗಾದರೆ ಸಾಯುವ ವ್ಯಕ್ತಿಗೆ ತಾನು ಸಾಯುತ್ತಿದ್ದೇನೆಂದು ತಿಳಿಯುತ್ತದೆಯೇ? ಗರುಡ ಪುರಾಣದ ಪ್ರಕಾರ ಹೌದು. ಮರಣ ಸಮೀಪಿಸಿದಾಗ ಆತ್ಮಕ್ಕೆ ಅದರ ಅನುಭವವಾಗುತ್ತದೆ. ದೇಹ ನಿಧಾನವಾಗಿ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಮನಸ್ಸಿನಲ್ಲಿ ಜೀವನದ ನೆನಪುಗಳು ಓಡಾಡುತ್ತವೆ. ಯಮದೂತರ ದರ್ಶನ ಅಥವಾ ದೈವಿಕ ಅನುಭವಗಳು ಕಾಣಿಸಬಹುದು. ಆದರೆ ಮರಣದ ಅನುಭವ ವ್ಯಕ್ತಿಯ ಕರ್ಮ ಮತ್ತು ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ ಎಂದು ಪುರಾಣ ಹೇಳುತ್ತದೆ. ಆದ್ದರಿಂದಲೇ ನಮ್ಮ ಹಿರಿಯರು ಸದಾ ಹೇಳುತ್ತಾರೆ, ಒಳ್ಳೆಯ ಜೀವನ ನಡೆಸು, ಆಗ ಮರಣವು ಶಾಂತಿಯುತವಾಗಿರುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.